ಸೈಟ್ ವಿಚಾರಕ್ಕಾಗಿ ಮನೆಗೆ ನುಗ್ಗಿ ಮಹಿಳೆ ಮೇಲೆ ಏಕಾಏಕಿ ಹಲ್ಲೆ ನಡೆಸಿರುವ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಮಹಿಳೆಯ ಸಂಬಂಧಿಕರು ಆಗ್ರಹಿಸಿದರು. ಅರಕಲಗೂಡು ತಾಲೂಕಿನ ಗರಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು, 25 ವರ್ಷಗಳಿಂದ ಸೈಟ್ ವಿಚಾರಕ್ಕಾಗಿ ಅಕ್ಕಪಕ್ಕದ ಮನೆಯವರ ನಡುವೆ ಘರ್ಷಣೆ ನಡೆಯುತ್ತಿತ್ತು. ಕೊನೆಗೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ಹಂತದಲ್ಲಿದೆ. ಆದರೂ ಈ ಬಗ್ಗೆ ಪದೇ ಪದೇ ಕ್ಯಾತೆ ತೆಗೆದು ಗಲಾಟೆಗೆ ಮುಂದಾಗುತ್ತಿದ್ದ ಕಿರಣ, ಪಾಂಡು, ರೇವಣ, ಸ್ವಾಮಯ್ಯ ಎಂಬುವರು ನಿನ್ನೆ ಮತ್ತೆ ಜಗಳ ತೆಗೆದು ಏಕಾಏಕಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಯುವತಿಯನ್ನ ರಸ್ತೆಯಲ್ಲೆಲ್ಲ ಎಳೆದಾಡಿದ್ದಲ್ಲದೆ ಹಲ್ಲೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಯುವತಿಯನ್ನ ರಕ್ಷಿಸಲು ಮುಂದಾದ ಪಕ್ಕದ ಮನೆಯ ಸದಾನಂದ ಅವರ ಮೇಲೆ ಹಲ್ಲೆ ನಡೆಸಲಿದ್ದು, ಇಬ್ಬರು ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹಲ್ಲೆಗೈದ 4 ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಲ್ಲೆಗೊಳಗಾದವರು ಆಗ್ರಹಿಸಿದ್ದಾರೆ. ಅದೇ ಸೈಟ್ ವಿಚಾರಕ್ಕೆ 25-30 ವರ್ಷದಿಂದ ಕೋರ್ಟ್ ನಡೀತಾ ಇತ್ತು. ಇವ್ರು ಬಿಡ್ತಾ ಇರಲ್ಲ, ಇನ್ನೂ ಮೇಲ್ಮೇಲೆ ಹೋಯ್ತಾರಲ್ಲ ಅಂತ ಅದಕ್ಕೆ ಯಾರೂ ಇಲ್ಲದೆ ಇದ್ದಾಗ ಬಂದು ಅವ್ರು ಹೊಡಿತಾ ಇದ್ರು. ನಮ್ಮ ಮನೆ ಹತ್ರ ಒಬ್ಬನೇ ಇದ್ದೆ. ಅದರಿಂದ ಬಂದು ನಾನು ಬಿಡ್ಸೋಕೆ ಹೋದೆ. ನನ್ನನ್ನು ತೆಗೆದು ಎಳೆದು ನೂಕಿ ಹಿಂದ್ಗಾದಿಂದ ಬಂದು ಹೊಡೆದಿದ್ದೆ, ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಎಲ್ಲ ಮನೆ ಕಡೆಗೆ ಓಡಿದ್ರು. ನಾವೆಲ್ಲ ಸೆಟ್ ಆಗೋತಿ, ಜನಗಳೆಲ್ಲ ಸೆಟ್ ಆಗೋತಿ. ಮನೆ ಒಳಗೆ ಕಡೆಗೆ ಓಡಿದ್ರು. ಅವ್ರ ಮನೆ ಒಳಗಡೆ ರಾಡು, ಚೈನು, ಕೊಂಡಿಗಳು, ಅಪ್ಪ ಮಕ್ಕಳು 3 ಜನ, ಇನ್ನೊಬ್ಬ ಆಳು. ಅವ್ರ ಹೆಸರು ಒಬ್ಬ ಕಿರಣ, ಒಬ್ಬ ಪಾಂಡು, ರೇವಣ್ಣ, ಇನ್ನೊಬ್ಬ ಆಳು ಸ್ವಾಮಯ್ಯ. ನಮಗೇನು ಹೋಗ್ಬೇಕಾಗಿಲ್ಲ ಸರ್. ಅವರು ನಾವು ಏನು ಹೋಗ್ಬೇಕಾಗಿಲ್ಲ. ದಯಾದಿನೂ ಅಲ್ಲ. ಪಕ್ಕ ಇದೆ, ಅಕ್ಕಪಕ್ಕ ಇದೆ. ಅದೇ ನೀವು ಕೋರ್ಟ್ಗೆ ಮೇಲೆ ಹೋಯ್ತಾ ಇದೆಯಲ್ಲ, ನಮ್ಮದು ಜಾಗ ಬಿಡು ಅಂತ ಬರೀ ಪಂಚಾಯತಿಲಿ ಒಂದು ಖಾತೆ ಮಾಡಿಸ್ಕೊಂಡಿರೋದು. ನಮಗೆ 1980ರಲ್ಲಿ ಕ್ರಯ ಆಗಿದೆ. ಅದಕ್ಕೆ ನಾವು ಅಪೀಲ್ ಹೋಯ್ತಲೇ ಇದ್ದೀವಿ ಅಂತ. ಕೃಷ್ಣೇಗೌಡ ಮತ್ತು ರಾಧಾಗೆ 4 ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ. ಅದರಲ್ಲಿ ಇವಳು ದೊಡ್ಡವಳು. ಇನ್ನು 3 ಜನ ಮದುವೆ ಆಗಿದ್ದಾರೆ, 4 ಜನ ಮದುವೆ ಆಗಿದ್ದಾರೆ. ಇವಳು ಮನೆ ತೊಳೆಯೋಕ್ಕೆ ಗರಡನಹಳ್ಳಿಗೆ ಬಂದಾಗ ಮುಂದಿನ ಸೈಟಿನ ವಿಚಾರಕ್ಕೆ ಮನೆ ನುಗ್ಗಿ ಮರ ಕಡಿತಾಯಿದ್ರು. ಮನೆ ನುಗ್ಗಿ ಇವಳನ್ನು ಎಳೆದಾಡ್ಕೊಂಡು ಒದ್ದು ತುಣಿದು ಮತ್ತು ಮೈಲೆಲ್ಲ ಗಾಯ ಆಗಿದೆ. ತಲೆಗೆಲ್ಲ ರಾಡಲ್ಲಿ, ಚೈನಲ್ಲಿ ಎಲ್ಲ ಹೊಡೆದಿದ್ದಾರೆ. ಆ ರೇವಣ್ಣ ಮತ್ತು ಅವರ ಮಕ್ಕಳು ಪಾಂಡು, ಕಿರಣ ಮತ್ತು ಒಬ್ಬ ಆಳು ಸ್ವಾಮಯ್ಯ, ಅವ್ರು 4 ಜನ ಮನೆ ನುಗ್ಗಿ ಎಳ್ಕೊಂಡು ಹೊಡೆದು ಮೈಯೆಲ್ಲ ಗಾಯ ಆಗಿದೆ, ತಲೆಯೆಲ್ಲ ಹೊರಟಿದೆ. ಮತ್ತು ಬಿಡ್ಸಕ್ಕೆ ಹೋದಂಥ ಅವರ ದೊಡ್ಡಪ್ಪನ ಮಗನಿಗೂ ಸಹ ತಲೆ ಹೊಡೆದಿದ್ದಾರೆ. ಮತ್ತು ಬಿಡ್ಸಕ್ಕೆ ಹೋದಂಥ ಅವರ ಮಾವ ಎರಡನೇರು ಹರೀಶ, ಅವ್ರಿಗೂ ಸಹ ತಲೆ ಹೊಡೆದು ಗಾಯ ಮಾಡಿದ್ದಾರೆ ಸರ್. ನಮಗೆ ಇವು ಸೌಮ್ಯ ಅಕ್ಕನ ಮಗಳಾಗಬೇಕು. ಇದರಿಂದ ನನಗೆ ಸೂಕ್ತವಾದ ನ್ಯಾಯ ಸಿಗಬೇಕು. ಮಹಿಳಾ ಆಯೋಗಕ್ಕೂ